ಸರ್ವ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ವಿಜಯನಗರ ಜಿಲ್ಲೆ ಹೊಸಪೇಟೆ ತುಂಗಭದ್ರಾ ಜಲಾಶಯಕ್ಕೆ ನೂತನವಾಗಿ ಅಳವಡಿಸಿದ 33 ಸ್ಟೀಲ್ವೇ ಗೇಟುಗಳ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಕರ್ನಾಟಕದ ನೂತನ ಮುಖ್ಯಮಂತ್ರಿಗಳು ಶ್ರೀ ಡಿ.ಕೆ. ಶಿವಕುಮಾರ್ ರವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳು ಶ್ರೀ ಡಾ. ಜಿ. ಪರಮೇಶ್ವರ ರವರಿಗೆ ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ತೆಲಂಗಾಣ ಮುಖ್ಯಮಂತ್ರಿ ಶ್ರೀ ರೇವಂತ್ ರೆಡ್ಡಿ ರವರಿಗೆ, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಶ್ರೀ ಚಂದ್ರಬಾಬು ನಾಯ್ಡು ರವರಿಗೆ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸಚಿವರಿಗೆ, ಬಳ್ಳಾರಿ, ವಿಜಯನಗರ, ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳ ಜನಪ್ರತಿನಿಧಿಗಳಿಗೆ, ರೈತ ಮುಖಂಡರಿಗೆ ಹೃತ್ಪೂರ್ವಕ ಸುಸ್ವಾಗತ. ಸ್ವಾಗತ ಕೋರುವವರು ಬಿಸಿ ಮಾರುತಿ ಎಂಡಿ. ಸರ್ವ ಕರ್ನಾಟಕ ನ್ಯೂಸ್ ಪ್ರಭು ಲಿಂಗಯ್ಯ ಕೊಪ್ಪಳ ಜಿಲ್ಲಾ ವರದಿಗಾರರು ಹಾಗೂ ಸಿದ್ದು ಪೋತ್ನಾಳ್ ರಾಯಚೂರು ಜಿಲ್ಲಾ ವರದಿಗಾರರು ಹಾಗೂ ಬಳ್ಳಾರಿ ಜಿಲ್ಲೆಯ ಎಲ್ಲಾ ತಾಲೂಕು ವರದಿಗಾರರು. ನಮಸ್ಕಾರ. ಎಲ್ಲ ನಮ್ಮ ತುಂಗಭದ್ರಾ ಅಣೆಕಟ್ಟಿನ ರೈತರಿಗೆ, ಕರ್ನಾಟಕ ರಾಜ್ಯದ ಎಲ್ಲ ರೈತ ಬಂಧುಗಳಿಗೆ ಒಂದು ಸಂಭ್ರಮ ಆಚರಣೆಯ ಪವಿತ್ರವಾದಂತಹ ದಿನ. ಕಳೆದ ವರ್ಷ 19ನೇ ಗೇಟು ಹಾರ್ಹೋದಾಗ ಕೇವಲ 6 ದಿನದಲ್ಲೇ ಮತ್ತೆ ಅಳವಡಿಸಿ ದಾಖಲೆಯನ್ನ ನಿರ್ಮಾಣವನ್ನ ಮಾಡಿದೆ. ಬೇಕಾದಷ್ಟು ಟೀಕೆಗಳನ್ನ ಎದುರಿಸಿದ್ದೇವೆ. ಅಂದು ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅನ್ನೋ ಒಂದು ಮಾತನ್ನ ತಮ್ಮ ಮುಂದೆ ಹೇಳಿದ್ದೆ. ಇವತ್ತು ಮತ್ತೆ ಎಲ್ಲ 33 ಗೇಟ್ಗಳನ್ನ ಈಗಾಗಲೇ ಮತ್ತೆ ಹೊಸ ಗೇಟ್ಗಳನ್ನ ಅಳವಡಿಸಿದ್ದೇವೆ. ಇದೇ 25ನೇ ತಾರೀಕು ಜೂನ್ ರಂದು ಕೇಂದ್ರ ಸಚಿವರಂತ CR ಪಾಟೀಲ್ ರವರು ಈ ಸಂಭ್ರಮ ಆಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಂತ ಚಂದ್ರಬಾಬು ನಾಯ್ಡು ಅವರು ಮತ್ತು ರೇವಂತ್ ರೆಡ್ಡಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಭಾರತದ ನೀರಾವರಿ ಯೋಜನೆಯಲ್ಲಿ ಇದೊಂದು ಐತಿಹಾಸಿಕವಾದಂತ ಒಂದು ಅಧ್ಯಾಯ. ರೈತರ ಬದುಕನ್ನ ಹೊಸ ರೂಪವನ್ನ ಕಳಿಸ್ಲಿಕ್ಕೆ ತಾವೆಲ್ಲ ಶುಭವನ್ನ ಕೋರಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮಸ್ಕಾರ.